ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ TMF ಗ್ರೂಪ್ ಮತ್ತು ಸಮರ್ಥಂ ಅಂಗವಿಕಲ ಸಂಸ್ಥೆಯವರಿಗೆ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈಗೇನು ಸೈಕಲ್ಲು ಪಡ್ಕೊಳ್ಳಿಕ್ಕೆ 15 ಜನ ಮಕ್ಕಳು ಬಂದಿದ್ದಾರಲ್ಲ, ಆ ಥರದ್ದು ಒಂದು ಮಗು ಎಲ್ಲ ಒಂದು ಕಡೆ ಆಟ ಆಡ್ತಾ ಇದ್ದ. ಆ ಆಟ ಆಡ್ತಾ ಇರುವಂತಹ ಮಗು ಅಲ್ಲಿ ಕೆಲವೊಂದಿಷ್ಟು ಜನ ಓಡ್ಕೊಂಡು ಹೋಗ್ತಾ ಇದ್ರು. ಆ ಮಗುವಿಗೆ ಕುತೂಹಲ ಆಯಿತು, ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರೆಲ್ಲ ಅಂತ. ಆಗ ಒಬ್ಬ ವ್ಯಕ್ತಿ ಹೇಳಿದರು, ಮಗನೇ, ಅಲ್ಲಿ ಒಬ್ಬ ಒಳ್ಳೆಯ ಭವಿಷ್ಯಗಾರನಿದ್ದಾನೆ, ಅಸ್ಟ್ರಾಲಜರ್ ಇದ್ದಾನೆ, ತುಂಬ ಚೆನ್ನಾಗಿ ಭವಿಷ್ಯವನ್ನು ಹೇಳ್ತಾನೆ, ಅವನು ಹೇಳಿದ್ದು ಯಾವಾಗಲೂ ಸತ್ಯವಾಗುತ್ತೆ, ಅದಕ್ಕೆ ಎಲ್ಲರೂ ಅಲ್ಲಿ ಹೋಗ್ತಾರೆ ಅಂತ ಒಬ್ಬ ವ್ಯಕ್ತಿ ಅವನಿಗೆ ಪರಿಚಯ ಮಾಡ್ತಾನೆ. ಆ ಮಗುವಿಗೆ ಅಷ್ಟೇ ಕುತೂಹಲವಾಯಿತು, ನಾನು ನನ್ನ ಭವಿಷ್ಯವನ್ನು ಕೇಳಬೇಕು ಅಂತ ಹೇಳಿ ಓಡಿ ಹೋಗ್ತಾನೆ. ಕ್ಯೂವಲ್ಲಿ ನಿಂತ್ಕೊಳ್ತಾನೆ. ನಿಂತ್ಕೊಂಡು ತುಂಬ ಹೊತ್ತು ಕ್ಯೂವಲ್ಲಿ ನಿಂತ್ಕೊಂಡು ಕೊನೆಗೆ ಆ ಭವಿಷ್ಯಗಾರನ ಹತ್ರ ತನ್ನ ಹಸ್ತವನ್ನು ತೋರಿಸ್ತಾನೆ. ಪಾಪ ಭವಿಷ್ಯಗಾರನ ಏನು ಹೇಳಬೇಕು, ಬಾಲಕ ಅವನಿಗೇನು ಹೇಳಲಿಕ್ಕೆ ಆಗದೆ, ಮಗು ನಿನ್ನ ಭವಿಷ್ಯ ತುಂಬ ಉತ್ತಮವಾಗಿದೆ, ಆದರೆ ಒಂದು ಸಣ್ಣ ರೇಖೆ ಎಲ್ಲೋ ಮಿಸ್ಟೇಕ್ ಆಗಿಬಿಟ್ಟಿದೆ, ಆ ರೇಖೆ ಸರಿಯಾದರೆ ನಿನ್ನ ಭವಿಷ್ಯ ಬಹಳ ಉತ್ತಮವಾಗುತ್ತೆ ಅನ್ನುವಂಥ ಮಾತನ್ನು ಆ ಭವಿಷ್ಯಗಾರನು ಹೇಳ್ತಾನೆ. ಆ ಮಗು ತನ್ನ ಜೇಬಿನಲ್ಲಿರುವಂಥ ಬ್ಲೇಡ್ ತಗೊಂಡು ಕೈಯೆಲ್ಲ ಕುಯ್ಕೊಂಡ್ಬಿಡ್ತಾನೆ. ರಕ್ತ ಎಲ್ಲ ಸುರಿತಾ ಇದೆ. ಅಯ್ಯೋ ಯಾಕಪ್ಪ ಮಗು, ಏನಾಯಿತು ಅಂತ. ಸರ್, ನೀವು ಹೇಳಿದ್ರಲ್ಲ ಯಾವುದೋ ಒಂದು ರೇಖೆ ಒಂಚೂರು ಮಿಸ್ಟೇಕ್ ಇದೆ ಅಂತ, ಅದು ಸರಿಯಾಯ್ತಾ ನೋಡಿ, ಅದು ಸರಿಯಾಯ್ತಾ ನೋಡಿ ಅಂತ ಹೇಳ್ತಾ ಇದ್ದಾನೆ. ಆ ಭವಿಷ್ಯಗಾರ ಗಾಬರಿಯಾಗಿ, ಮಗು, ಎಲ್ಲ ರೇಖೆ ಸರಿಯಾಗಿದೆ, ನಿನ್ನ ಭವಿಷ್ಯ ಬಹಳ ಉಜ್ವಲವಾಗುತ್ತೆ, ಹೋಗು ಅಂತ. ಅವನೇ ಮುಂದೆ ಅಲೆಕ್ಸಾಂಡರ್ ಆಗ್ತಾನೆ, ದೊಡ್ಡ ಪ್ರಸಿದ್ಧ ವ್ಯಕ್ತಿ ಆಗ್ತಾನೆ. ಯಾಕೆ ಈ ಉದಾಹರಣೆಯನ್ನು ಕೊಟ್ಟಿದ್ದೀನಿ ಅಂತಂದರೆ, ನೀವು ಏನು ಈಗ ಒಂದು ಬಾಲಕನನ್ನು ಕರ್ಕೊಂಡು ಬಂದು ಆ ಭವಿಷ್ಯಗಾರನ ಹತ್ರ ಹೋಗುವಂಥ ಬಾಲಕನನ್ನು ಪರಿಚಯ ಮಾಡಿದಂತಹ ಸಹಯೋಗ ಯಾವುದು ಅಂತಂದ್ರೆ ಸಮರ್ಥನಂ ಸಂಸ್ಥೆಯವರು ಅಂತ ಹೇಳ್ಬೋದು. ಆ ಸಮರ್ಥನಂ ಸಂಸ್ಥೆಯವರು ಕರ್ಕೊಂಡು ಬರ್ತಾರೆ. ಯಾರ ಹತ್ರ ಕರ್ಕೊಂಡು ಬರ್ತಾರೆ? ಈ TMF ಗ್ರೂಪ್ ಹತ್ರ ಕರ್ಕೊಂಡು ಬರ್ತಾರೆ. ಈ TMF ಗ್ರೂಪ್ನವರು ಆ ವ್ಯಕ್ತಿಗೆ ಭವಿಷ್ಯವನ್ನು ಹೇಳಿ ಆ ವ್ಯಕ್ತಿಯ ಉಜ್ವಲವಾದ ಭವಿಷ್ಯವನ್ನೇ ಉದ್ಧಾರ ಮಾಡುವಂತಹ ಒಂದು ಮೆಸೇಜನ್ನು ಕೊಟ್ಟ ರೀತಿಯಲ್ಲಿ ಈ ಕಾರ್ಯಕ್ರಮ ಇದೆ ಅಂತ ಭಾವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಹುಶಃ ಇವತ್ತ ಏನಾಗ್ತಾ ಇದೆ ಅಂತಂದರೆ, ಇಂತಹ ಒಂದು TMF ಗ್ರೂಪ್ ಆಗಲಿ, ಅನೇಕ NGO ಸಂಸ್ಥೆಗಳು ಇರೋದರಿಂದ ಇವತ್ತ ಸರ್ಕಾರಿ ಶಾಲೆಗಳು ಒಂದು ಸಂವರ್ಧನ ರೀತಿಯಲ್ಲಿ ಬಲವರ್ಧನೆ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಎಷ್ಟೋ ಕಡೆ ಹೇಳ್ತಾರೆ ರಾಜಕೀಯ ವ್ಯಕ್ತಿಗಳು, ಅಲ್ಲೇ ಇಲ್ಲೇ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ನಮ್ಮ ಪ್ರಾಣೇಶ್ ಹೇಳ್ತಾರೆ, ಅಲ್ಲೆಲ್ಲಿ ಮುಚ್ಚಿದೆ ರೀ, ಅದಕ್ಕೆ ಬಾಗ್ಲನೇ ಇಲ್ಲ, ಯಾವಾಗಲೂ ತರ್ಕೊಂಡಿದೆ ಅನ್ನುವಂಥ ಮಾತನ್ನು ನಮ್ಮ ಪ್ರಾಣೇಶ್ ಅವರು ಭಾಳ ಜೋಕಾಗಿ ಹೇಳ್ತಾರೆ. ಆದರೆ ನಿಜವಾದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಉದ್ದೇಶ ಈಡೇರಿ ಅವರ ಜೀವನದ ಗುರಿಯನ್ನು ಸಾಧಿಸಬೇಕು ಅಂದರೆ ಇಂತಹ ಸಂಸ್ಥೆಗಳ ಸಹಯೋಗ ಬಹಳ ಮುಖ್ಯವಾಗಿದೆ ಅಂತ ಹೇಳ್ಬೋದು. ನಾನು ನೋಡಿದೆ, TMF ಗ್ರೂಪ್ನವರು ಬರೀ ಸೈಕಲ್ ವಿತರಣೆಯನ್ನು ಮಾತ್ರ ಮಾಡಿಲ್ಲ ಮಕ್ಕಳೇ, ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂಥ ಅನೇಕ ವಿಜ್ಞಾನ ಪ್ರಯೋಗಾಲಯವನ್ನು ಮಾಡಿದರೆ, ಟಿಂಕರಿಂಗ್ ಲ್ಯಾಬನ್ನು ಮಾಡಿದರೆ. ಇಂತಹ ಮಹತ್ವದಾದಂತಹ ಒಂದು ಸರ್ಕಾರಿ ಶಾಲೆಯ ಬಲವರ್ಧನೆಗೆ ತುಂಬ ಅತ್ಯುತ್ತಮವಾದಂತಹ ಸೇವಾರ್ಥಕ ಕೆಲಸವನ್ನು ಮಾಡಿದರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ರಿಕ್ವೆಸ್ಟ್ ಅವರಿಗೆ ಕೊಡ್ತಾ ಇದ್ದೀನಿ, ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಎಷ್ಟೋ ಶಾಲೆಗಳಲ್ಲಿ ಇಲ್ಲ. ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಒಂದೊಂದು ವರ್ಷ ಮಾಡಿದರು, ಶುದ್ಧ ಕುಡಿಯುವ ನೀರಿನ RO ವಾಟರ್ ಅಂತೇಳಿ ಹಾಕಿದರು.
ಹಾಕಿದ 3 ತಿಂಗಳಿಗೆ ಆ ಏಜೆನ್ಸಿ ಅವ್ರನ್ನ ಯಾರು ಕರ್ಕೊಂಡ್ಬಂದು ಹಾಕಿದ್ರೋ ಗೊತ್ತಿಲ್ಲ, ಆ 3 ತಿಂಗಳಿಗೆ ಅದನ್ನು ರಿಪೇರಿ, ನೆಕ್ಸ್ಟ್ ಅದು ಮೇಂಟೆನೆನ್ಸ್ ಆಗಲಿಲ್ಲ. ಎಷ್ಟೋ ಶಾಲೆಗಳಲ್ಲಿ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಗಳು ಇಲ್ಲ. ಅದನ್ನು ತಾವು ಕೈಗೆ ಎತ್ಕೊಂಡಿದ್ರೆ ಖಂಡಿತ ಒಂದು ಒಳ್ಳೆಯ ಯೋಜನೆ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಸಲಹೆಯನ್ನು ಹೇಳಿದೆ. ತುಂಬ ಸಾರ್ಥಕವಾದಂತಹ ಕೆಲಸವನ್ನು ತಾವು ಮಾಡಿದಿರಿ. ನಿಮ್ಮ ಈ ಸರ್ಕಾರಿ ಶಾಲೆಗೆ ಮಾಡಿದಂತಹ ಋಣವನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಈ 15 ಮಕ್ಕಳ ಭವಿಷ್ಯವನ್ನು ತುಂಬ ಚೆನ್ನಾಗಿ ರೂಪಿಸ್ಕೊಡ್ತಾರೆ ಅನ್ನುವಂಥದ್ದನ್ನು ಹೇಳ್ತೀನಿ. ಈ 15 ಮಕ್ಕಳ ಆಯ್ಕೆಯಲ್ಲಿ ನಾವು ಮಾಡಿದ ಕಸರತ್ತನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದೀನಿ. ಮಾನ್ಯ ಉಪನಿರ್ದೇಶಕರು ನನಗೆ ಹೇಳಿದರು, ಇಲ್ಲಿಂದ ಆದೇಶ ಬಂದಾಗ ಒಂದು ಶಾಲೆಗೆ ಮಾತ್ರ ಅಂತಿತ್ತು. ಮಾನ್ಯ ಉಪನಿರ್ದೇಶಕರ ಜೊತೆಗೆ ನಾವು ಚರ್ಚೆ ಮಾಡಿದಾಗ, ಸರ್ ಒಂದು ಶಾಲೆ ಕೊಟ್ಟರೆ ಅಷ್ಟು ಸಮರ್ಥ ಆಗೋದಿಲ್ಲ, ಯಾರ್ಯಾರಿದ್ದಾರೆ ಜಿಲ್ಲೆಯಲ್ಲಿ ಆ ಥರ ದೂರಿಂದ ಬರುವಂಥವ್ರು, ನಡ್ಕೊಂಡು ಬರುವಂಥವ್ರು, 3 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವಂಥ ನಿಜವಾದ ಮಕ್ಕಳು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ಪಟ್ಟಿ ಮಾಡೋಣ ಅಂತೇಳಿ ಪಟ್ಟಿ ಮಾಡಿದಾಗ 46 ಜನ ಒಂದು ತಾಲೂಕಲ್ಲಿ ಸಿಕ್ತಿ, ಸೋಮವಾರಪೇಟೆ ತಾಲೂಕಲ್ಲಿ. ಆಮೇಲೆ ಲೋಕೇಶ್ ಅನ್ನೋರು ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ಸರ್ 46 ಜನ ಇದೆ, ಇದನ್ನು ಶಾರ್ಟ್ಔಟ್ ಮಾಡಿ ನೀವು ಕರೆಕ್ಟಾಗಿ ನಮಗೆ 15 ಪಟ್ಟಿ ಕೊಡಬೇಕು ಅಂತ. ಅದರಲ್ಲಿ ತುಂಬ ಎಸೆನ್ಷಿಯಲಿ ಯಾರಿಗಿದೆ ಅನ್ನುವಂಥದ್ದನ್ನು ಹುಡುಕಿ ತೆಗೆದಿದ್ದೆವು. ನಿಜವಾದ ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ವ್ಯಕ್ತಿಯನ್ನೇ 15 ಜನ ಆಯ್ಕೆ ಮಾಡ್ಕೊಂಡಿದ್ದೆವು. ಅದು ತುಂಬ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ. ಈ ಸಂಸ್ಥೆಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಮಾತು ಜಾಸ್ತಿ ಆದರೆ ದಯವಿಟ್ಟು ಕ್ಷಮಿಸಿಬಿಡಿ. ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು I would request all the teachers if you can come ahead.